ಇರಾನ್ ಇಸ್ರೇಲ್ ಯುದ್ಧ ಇದೀಗ ಭಾರತದ ಮೇಲೂ ಎಫೆಕ್ಟ್ ಮಾಡ್ತಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಿದೆ, ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. ಇದರಿಂದ ಇಡೀ ಹೋಟೆಲ್ ಉದ್ಯಮವೇ ಆತಂಕದಲ್ಲಿದೆ. ಕೆಲ ಕಡೆ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಇವತ್ತು ತಿಂಡಿ ಇಲ್ಲ, ಕಾಫಿ ಟೀ ಮಾತ್ರ ಅಂತನೂ ಬೋರ್ಡ್ ಹಾಕಲಾಗಿದೆ. ಬೆಂಗಳೂರಿನ 3 ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆ ಒಲೆ ಅಡುಗೆ ಮಾಡುವ ಮೂಲಕ ನಿಭಾಯಿಸುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಹೋಟೆಲ್ ಉದ್ಯಮದ ಕಥೆ ಏನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ, ಹೋಟೆಲ್ ಉದ್ಯಮಕ್ಕೆ ಹೊಡೆತ. ನಮಗೀಗ ಸಿಲಿಂಡರ್ಗಳು ತರಿಸಿ ನಮ್ಮ ಗ್ರಾಹಕರಿಗೆ ವಿತರಣೆ ಮಾಡೋಕ್ಕೆ ಕೊಡಬೇಕು ಅಂತೆಲ್ಲ ಕಳಕಳಿ ಪ್ರಾರ್ಥನೆ. ಬೆಂಗಳೂರಲ್ಲಿ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆ. ಅವ್ರದ್ದು ರೀಫಿಲ್ಲಿಂಗ್ ಸ್ಟೇಷನ್ ನಲ್ಲಿ ರೀಫಿಲ್ ಮಾಡಿ ಕೊಡ್ತಾ ಇಲ್ಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಬೆಲೆ ಏರಿಕೆಗೆ ಗ್ರಾಹಕರು ಕಂಗಾಲು, ಮತ್ತಷ್ಟು ಆತಂಕದ ಪರಿಸ್ಥಿತಿ ಸೃಷ್ಟಿ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 115 ರೂಪಾಯಿ ಏರಿಕೆಯಾಗಿದೆ. ಇದು ಹೋಟೆಲ್ ಉದ್ಯಮಕ್ಕೂ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇದಿಷ್ಟೇ ಅಲ್ಲ, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವುದು ಇಡೀ ಹೋಟೆಲ್ ಉದ್ಯಮವೇ ಆತಂಕದಲ್ಲಿದೆ. ದೇಶಾದ್ಯಂತ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಬೆಂಗಳೂರಿನಲ್ಲಂತೂ ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಸಿ ಅಡುಗೆ ಮಾಡುವ ಪರಿಸ್ಥಿತಿ ಬಂದಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಸಿಕ್ಕಾಪಟ್ಟೆ ತಡ್ತಾ ಇದೆ. ಯಾಕಂದ್ರೆ ಬೆಂಗಳೂರಿರ್ತಕ್ಕಂಥ ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ಉದ್ಯಮಕ್ಕೆ ತೀವ್ರ ಹೊಡೆತ ಬೀಳ್ತಾ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದ ಹಿನ್ನೆಲೆ ಇಲ್ಲಿರ್ತಕ್ಕಂಥ ಹೋಟೆಲ್ ಉದ್ಯಮಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೇರೆ ದಾರಿ ಇಲ್ಲ. ಹೀಗಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ನೋಡಿ ಯಾವ ರೀತಿ ಸೌದೆ ಒಲೆಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. 3 ಸ್ಟಾರ್ ಹೋಟೆಲ್ ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ಯಾಂಕ್ಟಮ್ ಹೋಟೆಲ್, ಗಾಂಧಿನಗರ, ಮೆಜೆಸ್ಟಿಕ್, ರೇಸ್ ಕೋರ್ಸ್ ಸಮೀಪ ಇರತಕ್ಕಂಥ ಈ ಒಂದು ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಒಂದು ತೀವ್ರ ಅಭಾವ ಉಂಟಾದ ಹಿನ್ನೆಲೆ ಏನು ಹೋಟೆಲ್ನ ಮೇಲ್ಗಡೆ ಈ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಕಟ್ಟಿಗೆಗಳನ್ನ ತಂದು ಇಟ್ಟಿಗೆಗಳನ್ನ ಇಟ್ಟು ಅದ್ರ ಮೇಲೆ ಪಾತ್ರೆಯನ್ನು ಇಟ್ಟು ಅದರಲ್ಲಿ ಅತ್ಯವಶ್ಯಕವಾಗಿ ಗ್ರಾಹಕರಿಗೆ ಏನೇನೆಲ್ಲ ಬೇಕು, ಅನ್ನ, ಸಾಂಬಾರು, ರಸಮು, ಇದನ್ನಾದ್ರೂ ಮಾಡ್ಕೊಡ್ಬೇಕು. ಯಾಕಂದ್ರೆ ಬಂದಂತ ಗ್ರಾಹಕರನ್ನ ಖಾಲಿ ಹೋಟೆಲ್ ಕಳ್ಸಕ್ಕಾಗಲ್ಲ. 3 ಸ್ಟಾರ್ ಹೋಟೆಲ್ನ ಮಾಲೀಕರು ಮಾತನಾಡಿ ಆದಷ್ಟು ಬೇಗ ಸಿಲಿಂಡರ್ ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡಿದ್ರು. ಘನ ಸರ್ಕಾರದಲ್ಲಿ ಇವಾಗ ನಮ್ಮ ಏನು ಸೆಂಟ್ರಲ್ ನಿಂದ ನಾವು ಕೇಳೋದು ಒಂದೇ, ಇದಕ್ಕೆ ತಕ್ಕನಾಗಿ ನಮ್ಮ ಸ್ಟೇಟಿನ CM ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಯಾರೇ ಇದ್ರೂ ಗಮನ ಹರಿಸಿ ನಮಗೀಗ ಸಿಲಿಂಡರ್ಗಳು ತರಿಸಿ ನಮ್ಮ ಗ್ರಾಹಕರಿಗೆ ವಿತರಣೆ ಮಾಡೋಕ್ಕೆ ಕೊಡಬೇಕು ಅಂತೆಲ್ಲ ಕಳಕಳಿ ಪ್ರಾರ್ಥನೆ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ವಿವಿಪುರಂನಲ್ಲಿರುವ ಲಾಲ್ಬಾಗ್ 99 ದೋಸೆ ಸೆಂಟರ್ನಲ್ಲಿ ಸಿಲಿಂಡರ್ ಸಪ್ಲೈ ಆಗದೇ ಇರೋದ್ರಿಂದ ಸೌದೆ ಒಲೆಯಲ್ಲಿ ದೋಸೆ ಮಾಡ್ತಿರುವ ದೃಶ್ಯ ಕಂಡು ಬಂತು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೆ ತಟ್ಟಲಿಕ್ಕೆ ಆರಂಭಿಸಿರುವಂಥದ್ದು. ಸದ್ಯ ನಾನೀಗ ವಿವಿಪುರದಲ್ಲಿರುವಂತಹ ದೋಸೆ ಸೆಂಟರ್ನ ಮುಂಭಾಗದಲ್ಲಿದ್ದೀನಿ. ಪ್ರತಿದಿನವೂ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಆದರೆ ಆ ಕಮರ್ಷಿಯಲ್ ಸಿಲಿಂಡರು ಬಾರದ ಹಿನ್ನೆಲೆಯಲ್ಲಿ ಇದ್ದಿಲನ್ನ ಬಳಕೆ ಮಾಡಿಕೊಂಡು ಈಗಾಗಲೇ ದೋಸೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ಬರ್ತಿತ್ತಂತೆ. ಆದರೆ ಕಮರ್ಷಿಯಲ್ ಸಿಲಿಂಡರು ಸದ್ಯ ಈಗ ಸಪ್ಲೈ ಆಗದಂತಹ ಹಿನ್ನೆಲೆಯಲ್ಲಿ ಇದ್ದಿಲು ಅಂದರೆ ಸೌದೆಯ ಇದ್ದಿಲಿನ ಬಳಕೆ ಮಾಡಿಕೊಂಡು ಈಗಾಗಲೇ ದೋಸೆಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹೋಟೆಲ್ನಲ್ಲಿ ಸೌದೆ ಒಲೆ ಬಳಸಿ ಮಾಡ್ತಿರುವ ಸಿಬ್ಬಂದಿ ಏನು ಹೇಳ್ತಾರೆ ಕೇಳಿ. 50 ರೂಪಾಯಿ ಬೀಳುತ್ತೆ ಕೋಜಿ. ಇದು ಗ್ಯಾಸ್ಗಿಂತ ಜಾಸ್ತಿ ರೈಟ್ ಬೀಳುತ್ತೆ ಸರ್. ಮೇಂಟೈನ್ ಮಾಡೋದು ಇದು ಕಷ್ಟನೇ. ವಿಧಿ ಇಲ್ಲ, ಕ್ಲೋಸ್ ಮಾಡಂಗಿಲ್ಲ. ಅದರಿಂದ ಇದು ಟ್ರೈನ್ ಮಾಡ್ತಾ ಇದೀವಿ, ಇವತ್ತು ಮಾಡ್ತಾ ಇದೀವಿ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರ ಸಮಸ್ಯೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಫೇಮಸ್ ಹೋಟೆಲ್ ವಿದ್ಯಾರ್ಥಿ ಭವನದಲ್ಲಿ ನಿತ್ಯ 5 ಸಿಲಿಂಡರ್ ಬಳಕೆ ಮಾಡ್ತಾರೆ. ಇದೀಗ 4 ಸಿಲಿಂಡರ್ ಬಳಕೆ ಮಾಡೋ ಸ್ಥಿತಿ ಬಂದಿದೆ. ಹೋಟ್ಲಲ್ಲಿ ನಾವು ಅಂದಾಜು ಒಂದು 5 ಸಿಲಿಂಡರ್ ಪರ್ ಡೇ ಕನ್ಸಂಪ್ಷನ್ ಇರೋದು. ಸೊ ಈಗ ನಿನ್ನೆ ದಿವಸ ಯಾವ ಸಪ್ಲೈಯೂ ಆಗಿಲ್ಲ ಡೀಲರಿಂದ. ಇವತ್ತು ಬೆಳಗ್ಗೆನೂ ಆಗಿಲ್ಲ. ಬೆಳಗ್ಗಿಂದ ನಾವು ಕಾಂಟ್ಯಾಕ್ಟಲ್ಲೇ ಇದ್ದೀವಿ ಡೀಲರ್ದು. ನಾವು ಡೀಲರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಡೀಲರು ನಮಗೆ ಹೇಳ್ತಾ ಇರೋದು ಅವ್ರದ್ದು ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ರೀಫಿಲ್ ಮಾಡಿ ಕೊಡ್ತಾ ಇಲ್ಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಓನ್ಲಿ ಫಾರ್ ಡೊಮೆಸ್ಟಿಕ್ ತುಂಬಿಸಿ ಕೊಡ್ತಾ ಇದ್ದಾರೆ. ಇನ್ನು ಕೇಂದ್ರ ಕೂಡಲೇ ಗ್ಯಾಸ್ ಸಮಸ್ಯೆ ಪರಿಹರಿಸಬೇಕು ಅಂತ MTR ಹೋಟೆಲ್ ಮ್ಯಾನೇಜರ್ ರಾಘವೇಂದ್ರ ಆಗ್ರಹಿಸಿದ್ದಾರೆ. 1 ದಿವಸ 2 ದಿವಸ ಏನು ತೊಂದರೆ ಇಲ್ಲ, ಆತಂಕ ಪಡುವಂಥದ್ದು ಏನಿಲ್ಲ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಏನೋ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಈಗ ಸದ್ಯದ ಮಟ್ಟಿಗೆ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಆದಾಗ ನಾವು ಕ್ಲೋಸ್ ಮಾಡುವ ಬಗ್ಗೆ ಮುಂದೆ ಚಿಂತನೆ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈಗ ಎಲ್ಲ ಹೋಟೆಲ್ ತಿನ್ನೋರೇ ಜಾಸ್ತಿ ಜನ ಇದ್ದಾರೆ. ಎಫೆಕ್ಟ್ ಆಗೇ ಆಗುತ್ತೆ. ಇದು ನಮ್ಮಲ್ಲಿ ಗ್ಯಾಸ್ ಸರಬರಾಜು ನಿಂತೋಯ್ತು ಅಂದರೆ ಇಲ್ಲಿ ಜನರಿಗೆ ತೊಂದರೆ ಆಗೇ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರಿನ ಕೆಲ ಹೋಟೆಲ್ಗಳು ಬಂದ್ ಆಗುವ ಆತಂಕ ಎದುರಾಗಿದೆ. ಕೆಫೆ ಹೋಟೆಲ್ ಮಾಲೀಕ ಐತಾಳ್ ಮಾತನಾಡಿ ಬಹಳ ತೊಂದರೆ ಆಗಿದೆ ಅಂದ್ರು. 750 ರೂಪಾಯಿ ಸಿಲಿಂಡರ್ನ 2,500 ಕೊಟ್ಟು ತರ್ತಾ ಇದ್ದೀವಿ. ಅದು ಇವತ್ತು ನೆನ್ನೆ ಸಿಕ್ಕಿಲ್ಲ. ಇರೋ ಸ್ಟಾಕು ನಾಳೆ ಬೆಳಗ್ಗೆ 9:30ವರೆಗೂ ಬರುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ. ಆಮೇಲೆ ಭಾಳ ತೊಂದರೆ ಆಗಿದೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೋಟ್ಲನ್ನೇ ನಂಬ್ಕೊಂಡವರು ಮೆಜೆಸ್ಟಿಕ್ ಏರಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ, ತುಂಬಾ ಜನ. ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಮೈಸೂರಿನ ಹೋಟೆಲ್ ಮಾಲೀಕರು ಕೂಡ
ಗ್ಯಾಸ್ ಪೂರೈಕೆಯಾಗದೆ ಪರದಾಡುತ್ತಿದ್ದಾರೆ. ಇಷ್ಟೊಂದು ಬೆಲೆ ಏರಿಕೆ ಯಾವತ್ತೂ ಆಗಿರಲಿಲ್ಲ. 1ನೇ ತಾರೀಕು ಜಾಸ್ತಿ ಮಾಡಿದ್ರು, ಮತ್ತು 5ನೇ ತಾರೀಕು ಜಾಸ್ತಿ ಮಾಡಿದ್ರು, 7ನೇ ತಾರೀಕು ಜಾಸ್ತಿ ಮಾಡಿದ್ರು. ಪೂರೈಕೆಯಲ್ಲಿ 50% ಕಡಿತ ಮಾಡಿದ್ದಾರೆ ನಿನ್ನೆಯಿಂದ. ಇದೇ ರೀತಿ ಮುಂದೂಡಿ ಇನ್ನೊಂದು 2-3 ದಿವಸದಲ್ಲಿ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ನಾವು ಕೂಡ ಸಂಪೂರ್ಣವಾಗಿ ಮುಚ್ಚಿಬಿಟ್ಟು ಸರ್ಕಾರನೇ ಇದನ್ನು ನಡೆಸ್ಕೊಂಡು ಹೋಗಲಿ. ಅತ್ತ ಕೋಲಾರದಲ್ಲಿ ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳು ಇವತ್ತೇ ಬಂದ್ ಆಗಿವೆ. ಹೊಸ ಬಸ್ ನಿಲ್ದಾಣ, ಫುಡ್ ಸ್ಟ್ರೀಟ್ನಲ್ಲಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಗ್ಯಾಸ್ ಸಮಸ್ಯೆ ಖಂಡಿಸಿ ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಸಿಲಿಂಡರ್ಗೆ ಮೋದಿ ಭಾವಚಿತ್ರ ಹಾಕಿ ಆಕ್ರೋಶ ಹೊರ ಹಾಕಿದ್ರು. ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ನಾವೇನು ಸ್ಪೆಷಲ್ ಅಲ್ಲ, ವಾರ ಆಗೋದ್ರಿಂದ ಯಾರ ಕೈನಲ್ಲಿದೆ ಹೇಳಿ ಗ್ಯಾಸ್ ಎಲ್ಲ? ಸರಬರಾಜು ಅಲ್ಲಿಂದ ಆಚೆಯಿಂದ ಸರಬರಾಜು ಆದ್ರೆ ನಮ್ಗೆ ಇಲ್ಲಿ ಬರೋಕ್ಕಾಗುತ್ತೆ. ಒಂದೆಟ್ಟ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಲೈಫ್ನಲ್ಲಿ, ಅಷ್ಟಂತ ಹೇಳ್ಬೇಕು. ನಾನು ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಬೋದು? ಸರ್ಕಾರ ಏನು ಮಾಡಿದೆ? ಯಾವ ಸರ್ಕಾರನೂ ಯಾವುದಾದ್ರೂ ಇಲ್ಲಿ ದೇ ವಿಲ್ ಹ್ಯಾವ್ ದೇರ್ ಅವ್ರು ಏನು ಬೇಕೋ ಅದು ಮಾಡ್ಕೊತಾರೆ. ಬಟ್ ಪಬ್ಲಿಕ್ಕಿಗಂತ ಸರ್ಕಾರ ಇದುವರೆಗೂ ಇನ್ನೂ ಬಂದಿಲ್ಲ. ವಿಲ್ ಹೋಪ್ ಟು ಸಿ ದ ಬೆಸ್ಟ್. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತ ಬೆನ್ನಲ್ಲೇ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಟ್ವೀಟ್ ಮಾಡಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದೆ. ಕೇಂದ್ರದಿಂದ 1955ರ ಅಗತ್ಯ ವಸ್ತುಗಳ ಕಾಯ್ದೆ ಮತ್ತು 1999ರ ಪೆಟ್ರೋಲಿಯಂ ಉತ್ಪನ್ನಗಳ ಆದೇಶದ ಅಡಿ ಎಲ್ಪಿಜಿ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವಂತೆ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 20,000 ಹೋಟೆಲ್ಗಳು ಇದೆ. ಪ್ರತಿನಿತ್ಯ 1 ಲಕ್ಷ ಸಿಲಿಂಡರ್ ಪೂರೈಕೆಯಾಗುತ್ತೆ. ಒಂದು ಹೋಟೆಲ್ನಲ್ಲಿ ಪ್ರತಿನಿತ್ಯ 3 ಸಿಲಿಂಡರ್ ಅಗತ್ಯ ಇದೆ. ಇದರ ಮಧ್ಯೆ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ ಅಭಾವ ಆಗಿರೋದು ಇಡೀ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.